ನಿಮ್ಗೇನಾದರೂ ಲಿಂಕ್ ಬೇಕು ಅಂತ ಹೇಳ್ರಿ, ಬೇಕಾದ್ರೆ ಎಷ್ಟು ಕೆಲಸ ಮಾಡ್ತಾಳ ಅಂದ್ರೆ ಗೈಸ್ ಫುಲ್ ಪುಟ್ಟ ಪಾಪ ಬಂದೈತಿ, ತೋರಿಸ್ತೀನಿ ಬರ್ರಿ. ನಮ್ ಗುಂಡ ಹುಟ್ಟಿ 15 ಡೇಸ್ಗೆ ಇದು ಹುಟ್ಟೈತ್ ನೋಡ್ರಿ. ಯಾರಿಗಾದ್ರೂ ಬೇಕಾದ್ರೆ ಕಮೆಂಟ್ ಮಾಡಿ ಗೈಸ್. ಮದಕರಿ ಅದು ವಾಶ್ರೂಮಿಗೆ ಹೋಗ್ಬೇಕಂದ್ರೆ ಎದರ್ಕಂತಾಳ, ಮನ್ಯಾಗ ವಾಶ್ರೂಮಿಗೆ ಹೋಗಕ್ಕೆ ಎದರ್ಕಂತಾಳ. ಸ್ಕಿನ್ ಕೇರಾ ಅನನ್ಯ ಸೈಲೆಂಟ್ ಕಿಲ್ಲರ್ ಗೈಸ್ ಆಕಿ. ಸೈಲೆಂಟ್ ಆಗಿದ್ದೆ ಪಾಪುನ ತೋರ್ಸಿಸ್ ಪ್ಲೀಸ್ ಅಂತ. ಇನ್ನೊಂದು ಮನೆ ಇದೆ ಅಲ್ವಾ, ಅದು ನಿಮ್ಮ ಮನೇನ, ಕ್ಲಾರಿಟಿ ಕೊಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರ ಇಷ್ಟು ಗುಣನ ನೋಡ್ರಿ. ಇವತ್ತು ನನ್ನ ನೈಟಿ ಚೇಂಜ್ ಆಗಿ ಇವತ್ತು ಈ ಟಾಪ್ ಬಂದಿದೆ. ಯಾಕಪ್ಪ ಅಂತಂದ್ರ ಇದು ಹೊಸದು ಗೈಸ್, ಇದು ಬಗಸಿ ಇಷ್ಟಪಟ್ಟು ತಗೊಂಡಿದ್ನೆ. ಇದು ಮೆಟರ್ನರಿ ಟಾಪ್ ಈ ತರ ಐತ್ ನೋಡ್ರಿ. ಕೆಳಗಡೆ ಲೆಗ್ಗಿನ್ ಹಾಕೊಂಡಿದೀನಿ, ಚೆನ್ನಾಗೈತೆ ಒಂಥರ. ನಂಗಂದ್ರೆ ಭಾಳ ಇಷ್ಟ ಆಯ್ತು. ಇನ್ನೊಂದು ಕಲರ್ ಐತಿ, ಬ್ಲೂ ಕಲರ್, ಅದಂತ್ರ ಸೂಪರ್ ಐತಿ. ಫಸ್ಟ್ ಇವತ್ತು ಇದನ್ನ ಹಾಕೊಳ್ಳಮ್ಮ, ಸ್ವಲ್ಪ ಹಂಗ ಬ್ಲಾಗ್ ಮಾಡೋದಿತ್ತು. ಆಲ್ರೆಡಿ ನಿಮ್ ಬ್ಲಾಗ್ ಬಂದಿರುತ್ತದ. ಈ ಬ್ಲಾಗ್ನ ನೆಕ್ಸ್ಟ್ ಡೇ ಹಾಕ್ಬೇಕಂತೇಳಿ ಅಡ್ವಾನ್ಸ್ ಆ ಬ್ಲಾಗ್ನ ಮಾಡಿದ್ದೀನಿ. ಬೇಬಿ ಬಾಯ್ಸ್ ಸಿಂಟಮ್ಸ್ ಏನಂತ ಕೇಳ್ತಾ ಇದ್ರಿ, ಅದಕ್ಕೆ ರಿಪ್ಲೈ ಮಾಡಿ ಅದನ್ನೇ ಒಂದು ಬ್ಲಾಗ್ ಮಾಡಿ ಹಾಕಿದ್ದೀನಿ. ಅದಕ್ಕೋಸ್ಕರ ಈ ಟಾಪ್ ಹಾಕೊಂಡಿದ್ದೀನಿ. ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದೆ ಗೈಸ್. ನಿಮ್ಗೇನಾದರೂ ಲಿಂಕ್ ಬೇಕು ಅಂತ ಹೇಳ್ರಿ, ಬೇಕಾದ್ರೆ ಅವರಿಗೆ ಲಿಂಕ್ ಕಳ್ಸಕ್ಕೆ ಟ್ರೈ ಮಾಡ್ತೀನಿ ನಾನು. ಬರೀ ಗೈಸ್, ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ. ರಂಗೋಲಿ ಯಾರು ಹಾಕಿರೋದನ್ನ ನೋಡ್ರಿ. ನಮ್ಮ ಜ್ಯೋತಿ ರಂಗೋಲಿ ಹಾಕಿದಾಳ, ಚಂದ ಹಾಕಿದಾಳ. ನಮ್ಮ ಅಮ್ಮೂಲೆ ನೋಡ್ರಿ ಏನ್ ಮಾಡಕಂತಾಳ, ಬಾದಾಮಿ ಕುಟ್ತಿದ್ದಾಳೆ ಅಂತ ಅನ್ಕೋಬೇಡಿ ಗಾಯ್ಸ್. ಆ ಜಾಗ ಬಾದಾಮಿದಲ್ಲ. ಎಷ್ಟು ಕೆಲಸ ಮಾಡ್ತಾಳ ಅಂದ್ರೆ ಗಾಯ್ಸ್, ಫುಲ್ ಕಸ ಹೊಡ್ಬೇಕಂತಾಳ. ತನ್ನ ಜಾಗ ಅಷ್ಟೇ ಅಲ್ಲ ಗೈಸ್, ಬಾದಾಮಿ ಕುಟ್ಟ ಜಾಗ ಅಲ್ಲ, ಎಲ್ಲ ಕಸ ಹೊಡೆದಿದ್ದಾಳ ನೋಡ್ರಿ. ಫುಲ್ ಕಸ ಹೊಡಿಯಕಂದ್ರೆ ಎಕ್ಸ್ಪೋರ್ಟ್ ಆಗ್ಬಿಟ್ಟಾಳ ಗೈಸ್. ನಮ್ಮ ಮಮ್ಮಿ ಅಂತ್ರನ ನಮ್ಮ ಮನೆ ಸೊಸೆ ಏನೋ ಮಾಡ್ಕೋಬೇಕಂತ ಮಾಡ್ಯಾರಂತಿಕಿನ. ಸ್ವಲ್ಪ ಎದ್ದೇಳು ಅಮ್ಮು. ಫುಲ್ ಆಕಿ ಕೆಲಸ ಮಾಡಕ್ ಡಿಸ್ಟರ್ಬ್ ಮಾಡಕಂತ. ನಮ್ಮ ವೀರೇಶನ್ ಅಂತ ಮದುವೆ ಮಾಡ್ಕಂತೀಯ? ಎದ್ದೇಳು, ಇಲ್ಲಿ ಮಾತಾಡ. ನೀನ್ ಏನೋ ಚಲೋ ಕೆಲಸ ಮಾಡಕಂತೀಯ ಅಂತಲ್ಲ, ಅದಕ್ಕೆ ನಿನ್ನ ಇನ್ನು ನಮ್ಮ ಮನೆ ಸೊಸೆ ಮಾಡ್ಕೋಬೇಕಂತ. ಅಯ್ಯ, ಜಗಳ ಆಡ್ರಿ ಹಂಗಾದ್ರೆ ಸೊಸೆ ಕ್ಯಾನ್ಸಲ್ಲ? ವೀರೇಶನ್ ಮಾಡ್ಕೊನಲ್ಲ? ಈಕಿ ಎಲ್ಲ ಕೆಲಸ ಮಾಡ್ತಾಳ ಅಂತೇಳಿ ನಮ್ಮ ಮಮ್ಮಿ ಈಕಿನ ಮನೆ ಸೊಸೆ ಮಾಡ್ಕೋಬೇಕಂತ ಮಾಡಿದಾರ. ಇವರು ನಾಳೆ ನವಲ್ಗುಂದಕ್ಕೆ ಹೋದ್ರು ಹೋಗ್ತಾರ ಗೈಸ್, ಅಥವಾ ನಾಡಿದ್ದು ಹೋಗ್ತಾರ, ಗೊತ್ತಿಲ್ಲ. ಚಿಕ್ಕಮ್ಮರು ಹೋದ್ರೆ ಹೋಗ್ಬೇಕು, ಅಮ್ಮ ಹೋದ್ರೆ ಹೋಗ್ಬಾ. ಅವ್ರ ಅಜ್ಜಿ ಹೋದ್ರೆ ಹೋಗ್ತಾಳಂತ ಗೈಸ್, ನಮ್ಮ ವಿದ್ಯಮ್ಮನ್ ಬಿಟ್ಟು ಬರಕ. ಬಾ. ಹೌದಾ, ನಿನ್ಗೇನೋ ಬಾದಾಮಿ ಕುಟ್ಟು ಕೊಡು ಅಂತ ಕೇಳಿದ್ದಲ್ಲ ನೀನು. ಅಲ್ಲ, ಬಾದಾಮಿ ಕುಟ್ಟಕಂತಿದ್ದಲ್ಲ, ನಿಮ್ ಸಬ್ಸ್ಕ್ರೈಬರ್ಸ್ ಮೆಸೇಜ್ ಇದು ಕಮೆಂಟ್ ಮಾಡ್ಯಾರ, ಬಾದಾಮಿ ಕುಟ್ಟು ಅವ್ರಿಗೆ ಕುಟ್ಟಿ ಕೊಡ್ಬೇಕಂತ. ರೊಕ್ಕ ಇಲ್ಲ, ದುಡ್ಡಿಲ್ಲ. ನಿನ್ ಫ್ಯಾನ್ಸ್ ಅವರು ಎಲ್ಲ ಮಾಡ್ಯಾರ, ಫಾಲೋ ಮಾಡ್ಯಾರ, ಎಲ್ಲ ಮಾಡ್ಯಾರ, ಸಬ್ಸ್ಕ್ರೈಬ್ ಮಾಡ್ಯಾರ. ಎಷ್ಟನ್ನ ಗೊತ್ತಿಲ್ಲ, ಎಷ್ಟು ಬೇಕಂತ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ವಿಡಿಯೋದಾಗ. ಫುಲ್ ಕೆಲ್ಸದಾಗ ಬಿದ್ದದಾಗ ಗ್ಯಾಸ್ ಹಾಕಿ ನೋಡ್ರಿ. ನಮ್ಮ ಮನೆ ಹತ್ರ ಎಷ್ಟು ಗ್ರೀನ್ 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 ಐತಿ. ಇದು ಎಲ್ಲ ಫುಲ್ ಕಾಂಪೌಂಡ್ ಕಟ್ಟಕಂತಾರ, ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ ಗೈಸ್. ಎಲ್ಲಿಗೆ ಹೊಂಟೆ ಮೂಲೆ? ನಾನು ಬರ್ತೀನಿ ತಡಿ. ಹಾಕ ಎದಕ್ಕೆ? ಏನು ಮಾಡಕ್ಕೆ? ಏನು ತರ? ಹೌದಾ, ಬರ್ತೀನಿರಿ, ಕಾಯಿಸ್ತಾಳ್ರಿ. ನಮ್ಮ ಮನೆಗೆ ಒಂದು ಪುಟ್ಟ ಪಾಪ ಬಂದೈತಿ, ತೋರಿಸ್ತೀನಿ ಬರ್ರಿ. ಹಾಕೆ ಬರ್ತೀನಿ. ಇಲ್ಲೇ ಇದೆ ಗೈಸ್, ದೂರ ಏನಲ್ಲ, ಅದಕ್ಕೋಸ್ಕರ ಹೋಗಿ ಬರ್ತಾ ಇದ್ದೀನಿ. ನಿಮಗೆ ತೋರಿಸ್ಬೇಕಂತ ಹೋಗ್ತಾ ಇದ್ದೀನಿ ನೋಡ್ರಿ. ಗುಂಡ ಮಲಗಿದಾನ, ಅದಕ್ಕೆ ಇಷ್ಟೆಲ್ಲ ಕೆತ್ತಬಿ ಮಾಡಕಂತೀನಿ. ಹೌದು ಗೈಸ್, ಹೌದು ನೋಡ್ರಿ. ಇವು ಅಮೂಲ್ಯನ್ ಚಪ್ಪಲ್ ಗೈಸ್, ಇವು ನನಗಾಗಕ್ಕಂತಾವ ನೋಡ್ರಿ. ಆಯ್ತು, ಇನ್ಮೇಲಿಂದ ಅಮೂಲ್ಯನ್ ಚಪ್ಪಲ್ ನಮ್ಗೆ, ಅಮೂಲ್ಯನ್ ಡ್ರೆಸ್ ನನಗೆ, ನನ್ನ ಡ್ರೆಸ್ ಅಮೂಲ್ಯಾಗ. ಅಮೂಲ್ಯನ್ ಬಾದಾಮಿ ನೋಡ್ರಿ ಗೈಸ್, ಬಿಸಾಕಿದಾಳ. ಬರೀ ಜ್ಯೋತಿನವ್ರು ಅದಾರ, ಅವ್ರಿಗೆ ಒಂದು ಎದರ್ ಸಂತಾಡ್ರಿ. ನಮ್ಮ ಮಮ್ಮಿ ಮಾಡಿ ಲಲಿತ ಮಕ್ಕ ಅನ್ನಕಂತಾರ ನೋಡ್ರಿ.
ಗ್ಯಾಸ್ ನೋಡ್ರಿ ಪುಟ್ಟಗೆ ಎಷ್ಟು ಅನ್ನೆಲ್ಲ ದೊಡ್ಡಗೆ ಎಷ್ಟಾಗೈತಿ ನನಗೆ ಗೊತ್ತಿಲ್ಲ ಇದು ಇಷ್ಟು ದೊಡ್ಡದಾಗೈತೆ ಅಂತೇಳಿ. ಯಾಕಂದ್ರೆ ನಾನು 1.5 ಮಂತ್ಸ್ ಆಗಿತ್ತು ನಮ್ಮ ಗುಂಡ ಹುಟ್ಟಿ 15 ಡೇಸಿಗೆ ಇದು ಹುಟ್ಟೈತೆ ನೋಡ್ರಿ ಕರು. ಎಷ್ಟು ಕ್ಯೂಟ್ ಐತಿ. ಅದಕ್ಕೆ ಗೌರಿ ಅಂತ ಇಟ್ಟಿವಿ ನೋಡ್ರಿ. ಅದಕ್ಕೆ ಕಣ್ ಬಿಡಾಕಂತಿದ್ರು ಅಂತೇಳಿ ನಮ್ಮ ಅಪ್ಪಾಜಿ ಬ್ಲ್ಯಾಕ್ ಒಂದು ದಾರ ಕಟ್ಟಾರಲ್ಲ. ಹೌದು ಕ್ಯೂಟ್ ಐತಿ. ಇದೇನು ಮದಕರಿ ಏನು ರಾಜವಲ್ಲಿ ಇದು ಯಾರಿಗಾದ್ರೂ ಬೇಕಾದ್ರೆ ಕಮೆಂಟ್ ಮಾಡಿ ಗೈಸ್. ಮದಕರಿ ಅಥವಾ ರಾಜಹುಲಿ ನಮ್ಮ ಅಪ್ಪಾಜಿ ಸೇಲ್ ಮಾಡ್ಬೇಕಂತ ಮಾಡಿದಾರ. ಸರಿನಾ ಸೇಲ್ ಮಾಡ್ಬೇಕಂತ ಅನ್ಕೊಳಕಂತಿದ್ರು. ಅದಕ್ಕೆ ಯಾರಿಗಾದ್ರೂ ಬೇಕಂದ್ರೆ ಕಮೆಂಟ್ ಮಾಡ್ರಿ, ಅದ್ರ ಪ್ರೈಸ್ ಹೇಳ್ತೀನಿ ಬೇಕಾದ್ರೆ. ನಮ್ಮ ಮಗಳು ಇಲ್ಲಿ ಅದ. ಹೌದು ಇಷ್ಟು ದೂರ ಇದೆ ನೋಡ್ರಿ. ಝೂಮ್ ಹಾಕಿದೇನಲ್ಲ ಅದಕ್ಕೆ ಎಷ್ಟು ಕಾಣಕಂದೈತಿ. ನಮ್ದು ಗೌರಿ ಕ್ಯೂಟ್ ಐತಿ ನೋಡ್ರಿ. ಅದು ಹುಟ್ಟಿದಾಗಂತ್ರ ಎಷ್ಟು ಕ್ಯೂಟ್ ಇತ್ತು. ಬೆಳ್ಳಗಲ್ಲ, ಈಗ ಸ್ವಲ್ಪ ಕಲರ್ ಡಿಮ್ ಅನ್ಸತ್ತದಲ್ಲ ಅದು. ನೋಡ್ರಿ ಮನೆ ಕೆಲಸ ನಡೆಯಕಂತಾವು. ಇದು ಗೈಸ್ ನಾವು ವಿಡಿಯೋ ಮಾಡ್ತೀವಲ್ಲ ಆ ಪ್ಲೇಸ್. ತುಂಬ ದಿನ ಆಗಿತ್ತು ನೋಡ್ರಿ, ಈ ಕಡೆ ಸೈಡೇ ಬಂದಿದ್ದಿಲ್ಲ. ಹೋಗುವ ಮನೆಗೆ. ಓಕೆ ಗೈಸ್ ನೋಡ್ರಿ ನಮ್ಮ ಅಮ್ಮೂಲ ಫುಲ್ ಎದುರು ಪುಕ್ಲಿ ಗೈಸ್. ಎಷ್ಟಂದ್ರೆ ಅಷ್ಟು ಮಾತಾಡ್ತಾಳೆ, ಅಷ್ಟೇ ಮಾತಷ್ಟೇ ಹಾಕಿದ್ದು. ಹೆದ್ರಿಕೆ ತತ್ತಿರಿ ಹಿಡ್ತಾಳೆ ಗೈಸ್ ಆಕಿ. ಮನ್ಯಾಗ ವಾಶ್ರೂಮಿಗೆ ಹೋಗ್ಬೇಕಂದ್ರೆ ನಮ್ಮ ಮಮ್ಮಿ ಅಂತಾಳೆ ಗೈಸ್. ಅಷ್ಟು ಹೆದರಿಕೆ ಇಟ್ಕೊಂಡು ಮಾತ್ರ ಅಷ್ಟು ದೊಡ್ಡ ಮಾತಾಡ್ತಾಳ. ಬರ್ರಿ ತೋರಿಸ್ತೀನಿ ಇಲ್ಲಿ. ಒಂದು ಅಲ್ಲಿ ಬಂದ್ರೆ ಹೆದರಿಕೆ ಅಂತಾಳ, ಒಂದು ವಾಶ್ರೂಮಿಗೆ ಹೋಗ್ಬೇಕಂದ್ರೆ ಹೆದರಿಕೆ ಅಂತಾಳ. ಮನ್ಯಾಗ ವಾಶ್ರೂಮಿಗೆ ಹೋಗಕ್ಕೆ ಹೆದರಿಕೆ ಅಂತಾಳ, ಮನ್ಯಾಗ ಹೋಗಿ ಒಳಗೆ ಏನಂತ ತಗೊಂಡ್ರೆ ಒಲ್ಲೆ ಅಂತಾಳ. ಅಷ್ಟು ಹೆದ್ರ ಪುಕ್ಲಿ ಅಮೂಲ್ಯ. ಫೋನ್ಯಾಗ ನಮ್ಮ ಮುಂದಷ್ಟೇ ದಿಮಾಗ್ ಕಾಯಿಸಾಕಿದ ನೋಡ್ರಿ. ಇನ್ಮೇಲಿಂದ ರೌಡಿ ಬೇಬಿ ಅಮೂಲ್ಯ ಅಂದ್ರಿ. ರೌಡಿ ಬೇಬಿ ಅಮೂಲ್ಯ ಅನ್ಬೇಡ್ರಿ, ಎದ್ರ ಪುಕ್ಲಿ ಅಮೂಲ್ಯ. ನೀನು ಹೆದರಿಕೆ ಅಂತೀಯಲ್ಲ, ಅದನ್ನ ಹೇಳ್ದೆ ನಾನು. ಹೆದರಿಕೆಂಡು ಸಾಯ್ತಿಯಲ್ಲ, ತತ್ತಿ ಹಿಡ್ತಿಯಲ್ಲ ತತ್ತಿ ಹೇಳ್ದೆ. ಮನೆಯಲ್ಲಿ ಹಿಲಿಗೈಸ್ ಸಿಕ್ಕಿ ಅಲ್ಲ, ಮನೆಯಲ್ಲಿ ಹುಲಿಗೈಸ್ ಹೊರಗಡೆ ಇಲಿ ಅಲ್ಲ ಅಮೂಲ್ಯ. ಒಪ್ಪಿಗೆಂತೀಯ? ನೋಡ್ರಿ ನಮ್ಮ ಕ್ರಿಚ್ಚು ಬೇಬಿ ಮಕ್ಕಂಡೈತಿ. ಸಣ್ಣ ಪಾಪು ಮಕ್ಕೊಂಬಿಟ್ಟೈತಿ. ಹೇಳಿದ್ನಲ್ಲ ಗೈಸ್ ಕೂಲರ್ ಹೋಗ್ರಿ ಗೈಸ್. ನಮ್ಮ ವೀರೇಶ್ ಏನೋ ಆರ್ಡರ್ ಮಾಡ್ಯಂತ ಹೇಳ್ರಿ, ನೋಡಮ್ಮ ಏನ್ ಮಾಡ್ಯಾನಂತ. ಏನದು ಸ್ಕಿನ್ ಕೇರಾ? ಅಲ್ಲಿ ಒಳಗೊಳಗ ಸ್ಕಿನ್ ಕೇರ್ ಮಾಡ್ತಿರ್ತಾನ, ಅದಕ್ಕೆ ಅಷ್ಟು ಮಾಡ್ತಾನ. ನಮ್ಮ ನಾವ ಒಂದ್ ಸ್ಕಿನ್ ಕೇರ್ ಮಾಡಿಲ್ಲ ಅಂದ್ರ ಬಿಸಿಲಿಗೆ ಗಿಮ್ಮಿ ತಿರುಗ್ತಾನಲ್ಲ. ಒಂದೊಂದ್ಸಲ ಸಬ್ಬನು ಇರ್ತೈತಿ, ಸಬ್ಬನು ಹಚ್ತಿದ್ದಿಲ್ಲ ಅಂತೀತ. ಇಲ್ಲಿ ಮಕ್ಕ ತೋರ್ಸ್ ನಿಂದು ಏನಸ್ತಿ. ಫೇಸ್ ವಾಶ್ ಅನ್ನು ಸಡನ್ಲಿ ಅನ್ನಕ್ ಬರಲ್ಲ. ಫೇಸ್ ವಾಶ್ ಅಂದ್ಬಿಡ್ತೀವಿ. ನಾನು ಯಾವಾಗಾರ ಫೇಸ್ ವಾಶ್ ಅಂದ್ಬಿಡ್ತೀನಿ. ಅದು ಏನ್ ತೋರ್ಸಪ್ಪ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಇಲ್ಲ ಫೇಸ್ ವಾಶ್ ಅಂತ ಎಷ್ಟು ನಾಟಕ ಮಾಡ್ತೀನಿ ನಿಂದಂತ. ಹೌದಾ? ಎದ್ದೇಳಿಸ್ಬಾಡ್ಲು. ಎದ್ದೇಳಿಸಿದ್ರೆ ನನಗೆ ಇವಾಗ ಕೆಲಸ ಐತೆ, ಒಂದು ಬ್ಲಾಗ್ ಮಾಡೋದದ ಗೈಸ್. ನಮ್ಮ ರೇಷ್ಮಾ ನೀನ್ ತೋರ್ಸಿಲ್ ತಗ. ನಮ್ಮ ರೇಷ್ಮಾ ಕ್ಲಾಸ್ ಇದನ್ನ ಮಾಡ್ತಾಳ್ರಿ, ನಿಮ್ಗೆ ತೋರಿಸ್ತೀನಿ ತಡ್ರಿ ಆಮೇಲೆ. ನಿಮ್ಗೆ ಏನಾದ್ರು ಬೇಕಾದ್ರೆ ಕಮೆಂಟ್ ಮಾಡ್ರಿ. ಗೈಸ್ ನಮ್ಮ ಗುಂಡ ಕಿರಿಕಿರಿ ಮಾಡಕತ್ತಿದ್ನ. ರೇಷ್ಮಾ ಒಂದು ಟಾನಿಕ್ ತಗೊಂಬಂದಾಳ. ನಿಮ್ ಗುಂಡ ಏನೊಂದು ಸ್ಟ್ಯಾಂಡ್ ತೋರಿಸು ಬ್ಲಾಗ್ನಾಗ ಗೈಸ್. ರೀಸೆಂಟ್ ಆಗಿ ತುಂಬಾ ದಿನ ಆದ್ಮೇಲೆ ಒಂದು ಸ್ಟ್ಯಾಂಡ್ ತಗೊಂಡಿ ನೋಡ್ರಿ. ಬಾರಿ ಮಸ್ತ್ ಐತಿ. ನಿಮಗೂ ಬೇಕಂದ್ರೆ ಕಮೆಂಟ್ ಮಾಡ್ರಿ. 1500 ರೂಪಾಯಿ ಕೊಂಡು. 1500 ರೂಪಾಯಿ ಕೊಂಡು ಮತ್ತೆ ಗೊತ್ತಿಲ್ಲ, ಜ್ಯೋತಿನಾರ್ ತಂದಾರ ಅಷ್ಟೇ ಇರುತ್ತೆ, ಹೆಚ್ಚು ಕಡಿಮೆ. ನಿಮ್ಗೆ ಏನಾದ್ರು ಬೇಕಾದ್ರೆ ಹೇಳ್ರಿ, ತರಿಸ್ಕೊಡ್ತೀಯ ನೀನು? ಅದೇ ಮತ್ತೆ
ಗ್ರಿಪ್ ಸಿಗುತ್ತಲ್ಲ. ಹೆಂಗ್ ಬೇಕಂತ ತಿರ್ಗ್ಸ್ಬೋದಾ? ಇನ್ನ ಇಟ್ ಬರುತ್ತಂತ. ಹಾ ಬಂತು. ಸೆಲ್ಫಿ ಸ್ಟಿಕ್ ತರ ಯೂಸ್ ಮಾಡಕ್ ಆಗಲ್ಲ ಅಂದ್ರ ಸ್ವಲ್ಪ ವೇಟ್ ಇರುತ್ತಲ್ಲ. ಅಬ್ಬಬ್ಬಾ ಸ್ಟ್ರೈಟ್ ಅದಿಯೇನ್ ನೀನು? ಗೈಸ್ ನೋಡ್ರಿ ಸಖತ್ ಐತದ ಸ್ಟ್ಯಾಂಡ್. ಬಟ್ ಆನ್ಲೈನ್ಯಾಗಲ್ಲ ತಗೊಂಡಿದ್ದಿದ. ಇದು ಶಾಪ್ ಒಳಗಡೆ ತರಿಸ್ಕೊಡ್ತೀಯಾ ಕೇಳಿದ್ರ ಹೇಳ. ಕೊರಿಯರ್ ಮಾಡ್ತೀಯಾ? ಓಕೆ. ಯಾರಿಗಾದ್ರು ಬೇಕಾದ್ರೆ ಕೇಳ್ರಿ ಗೈಸ್. ಯಾರಾದ್ರೂ ಬ್ಲಾಗ್ ಮಾಡೋರ್ ಇದ್ರ, ಯಾರಾದ್ರೂ ವಿಡಿಯೋ ಶೂಟ್ ಮಾಡೋರ್ ಇದ್ರ, ನಮ್ ಈರ ಕಷ್ಟಪಟ್ಟು ತರಿಸ್ಕೊಡ್ತಾನಂತ. ಒಂದ್ 50 ರೂಪಾಯಿ ಹೆಚ್ಚಿಗ್ ಕೊಡ್ರಿ ಅವ್ನಿಗೆ. ಗುಂಡ ನೋಡ್ರಿ ಒದ್ರಾಡಕಂತಾನ. ಇಟ್ಸ್ ನೈಸ್. ಫೈಟರ್ ಏನು? ಪಿಟಿಗರ್ ಅಂತ. ಯಾವ್ದನ್ ಪಿಟಿಗರ ತೂಗೋಗಲ್ಲ ಹುಡ್ಗನ್ ಮೊದ್ಲು. ಗೈಸ್ ನೋಡ್ರಿ ಯಾವ್ದ ಸ್ಕಿನ್ ಕೇರ್ ತರ್ಸನ್ ಅಂತ. ನಿಮ್ಗೂ ಏನಾದ್ರು ಬೇಕಾದ್ರ ತಗಾರಿ. ಪೈನಾಪಲ್ ಡಿಪಿಗ್ಮೆಂಟೇಶನ್ ಜ್ಯೂಸಿ ಏನೇನ್ ಐತ್ ನೋಡ್ರಿ. ನಮ್ಗೇನ್ ಗೊತ್ತಿಲ್ಲ. ಇದೇನ್ ಫೇಸ್ ವಾಶಾ ಏನ್ ಸನ್ಸ್ಕ್ರೀನ್? ಅಂದ್ರೆ ಏನ್ ಇದು ಕ್ರೀಮ್ ತರ ಯೂಸ್ ಮಾಡ್ಬೇಕಾ? ಹೆಂಗ್ ಯೂಸ್ ಮಾಡ್ಬೇಕ್ ಇದನ್ನ? ಯಾರಾದ್ರೂ ತಗೋಬೋದಂತ ನೋಡ್ರಿ. ಫಸ್ಟ್ ಟೈಮ್ ತಗೊಂಡ್ಯಾ ಏನು ಯೂಸ್ ಮಾಡಿರಾ? ಮತ್ತೆ ಅವ್ರದ್ದು ಎದಕ್ ನಮ್ಮನಿಗ್ ಬಂದೈತಿ? ಅವ್ರದ್ದು ಎದಕ್ ಇಲ್ಲಿಗ್ ಬಂತು? ಏನೋಣ ಗೈಸ್, ಯಾರಾದ್ರೂ ಪಿಗ್ಮೆಂಟೇಶನ್ಸ್ ಪಿಂಪಲ್ ಇದ್ರ ತಗರಿ. ನೋಡ್ರಿ ಇವತ್ತು ವಿಡಿಯೋ ಲಾಸ್ಟ್ ಅಲ್ಲಿ ಕಮೆಂಟ್ ಓದ್ತೀನಿ ಇನ್ಮೇಲಿಂದ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಮತ್ತೆ ಒಂದು ವಿಡಿಯೋ. ಯಾವ ವಿಡಿಯೋ ಅಂದ್ರ ಯಾವ ವಿಡಿಯೋ ಅಂದ್ರ ಫೋನ್ ಇಡ್ಕೊಂಡ್ರೆ ಖುಷ್ವಿ ಏನ್ ಮಾಡ್ತಾಳೆ ಅಂತ ವಿಡಿಯೋ ತಮ್ನೇಲ್ ಇದೆ ಅಲ್ಲ, ಆ ವಿಡಿಯೋಕ್ಕೆ ಏನ್ ಕಮೆಂಟ್ಸ್ ಬಂದಾವಂತ ಓದಕಂತೀನಿ ನೋಡ್ರಿ. ಅಕ್ಕ ನಿಮ್ಮ ಹೊಟ್ಟಿ ಕರಗಿದೆ ಅಂತ ಮಾಡ್ಯಾರ. ಯವ್ವ ಯಾವ ಹೊಟ್ಟಿ ಕರಗಿಲ್ಲ, ಹೊಟ್ಟಿ ಐತಿ, ಅದನ್ನ ಕರಸ್ಬೇಕು. ಅದೇ ಒಂದ್ ಟಾಸ್ಕ್ ಇವಾಗ ನಂಗ ಪ್ರೆಸೆಂಟ್. ಅಮೂಲ್ಯ ಜಗಳ ಗಂಟಿ ಅಕ್ಕ ನಿಮ್ ಮಗಳು ಅನನ್ಯ ಸೈಲೆಂಟ್ ಇದ್ದಾಳೆ ಅಲ್ವಾ ಅಂತ. ಅಮೂಲ್ಯ ಜಗಳ ಗಂಟಿ ಒಪ್ಗೆಂತೀನಿ. ಆದ್ರೆ ಅನನ್ಯ ಸೈಲೆಂಟ್ ಕಿಲ್ಲರ್ ಗೈಸ್. ಆಕಿ ಸೈಲೆಂಟ್ ಆಗಿದ್ದೆ ಎಲ್ಲ ಅಮೂಲ್ಯಂದ ಕಾಣತ್ತ, ಅನನ್ಯನ್ ಕಾಣಲ್ಲ. ಇಬ್ರು ಬೆರಕಿನ ಅದಾರ ಅವ್ರು. ನಂಗೆ ಗೊತ್ತಿರುತ್ತೆ, ನೀವು ಫೋನಾಗ ನೋಡ್ತಿರಲ್ಲ ಅಷ್ಟು ಗೊತ್ತಾಗಂಗಿಲ್ಲ. ಅಮೂಲ್ಯ ನಮಗೆ ಕೊಡು ಬಾದಾಮಿ ಅಂತ. ಆಕೆ ಯಾರಿಗೂ ಕೊಡಲ್ಲ ಗೈಸ್, ನನಗೆ ಕೊಡಕಂತಿಲ್ಲ ಇಲ್ಲಿ. ಸಾವಿತ್ರಿ ಇಸ್ ದ ಬೆಸ್ಟ್ ಸಿಸ್ಟರ್ ಇನ್ ಯುವರ್ ಲೈಫ್ ಅಂತ. ಹೌದು, ನಮ್ ಸಿಸ್ಟರ್ಸ್ ಎಲ್ಲರೂ ಬೆಸ್ಟೇ ನನಗ. ಅಮೂಲ್ಯ ನನಗೂ ಕೊಡು ಬಾದಾಮಿ ಕುಟ್ಟಿ ಅಂತ. ಕೊಟ್ರೆ ಇಸ್ಕೊಳ್ರಿ ನೀವೇ. ಅಕ್ಕ ನಿಮ್ಮ ವಿಡಿಯೋಸ್ ತುಂಬಾ ಚೆನ್ನಾಗಿ ಮಾಡ್ತೀರಾ, ತುಂಬಾ ಇಷ್ಟ ನಿಮ್ಮ ವಿಡಿಯೋಸ್ ಎಲ್ಲ ಅಂತ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಅಶ್ವಿನಿ ಅಂತ. ಅಮೂಲ್ಯ ಪಾಪ ಅವಳಿಗೆ ಓಲ್ಡ್ ಸಾಂಗ್ಸ್ ಮಾಡಿಸ್ತೀರಾ ಅಂತ. ನಾನು ಯಾವ ಸಾಂಗ್ಸ್ ಅಂತ ಆಕಿಗೆ, ಆ ಕಾಸ್ಟ್ಯೂಮಿಗೆ ಯಾವ ಸಾಂಗ್ಸ್ ಸೂಟ್ ಆಕೋ, ಆಕಿಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತಾ ಅದನ್ನ ಮಾಡ್ಸಕ್ ಟ್ರೈ ಮಾಡ್ತೀನಿ. ಆಕಿ ಓಲ್ಡ್ ಸಾಂಗ್ಸ್ ಅನ್ಕನಕಂತಾಳ ಗಾಯ್ಸ್. ಅಮ್ಮು ಜಗಳ ಗಂಟೆ ಅಂತ. ಹೌದು, ಜಗಳ ಗಂಟೆ ಆಕಿ. ಕ್ಯೂಟ್ ಇದಾನೆ ಗುಂಡ ಅಕ್ಕ ಅಂತ. ನಾನು ಗುಂಡನೇ ತೋರಿಸಿಲ್ಲ, ಗುಂಡನ ಕಾಲಷ್ಟೇ ತೋರಿಸಿದ್ದೆ. ಅಮ್ಮು ಯಾರಿಗೂ ಕೊಡಬೇಡ ಅಪ್ಪಿ ನೀನು ತಿನ್ನು ಅಂತ. ಆಕಿನ ತಿಂತಾಳ ಬಿಡ್ರಿ ಗೈಸ್, ನಾವೇನು ಹೇಳೋದ ಬೇಡ. ನಾವು ಚಿಕ್ಕವರಿದ್ದಾಗ ಹಿಂಗ ಮಾಡ್ತಿದ್ವಿ ಅಂತ. ನಾವು ಹಿಂಗ ಮಾಡ್ತಿದ್ವಿ, ಬಾದಾಮಿ ಕುಟ್ಟೋದು ತಿನ್ನೋದು ಅದೇ ಒಂದ್ ದೊಡ್ಡ ಕೆಲ್ಸ. ಅಮೂಲ್ಯ ಅವರ ದೊಡ್ಡ ಅಭಿಮಾನಿ ಅಂತ. ಅಬ್ಬಾ ಯಾರಿವ್ರು ಹೆಸರು ಗೊತ್ತಾಗ್ತಿಲ್ಲ. ಸಿಕ್ ಏನೋ ಅಂತ ಐತಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಸೂಪರ್ ಬ್ಲಾಗ್ ಅಂತ ಲಲಿತಾ ಅವರು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಮ್ಮ ವಿಡಿಯೋಸ್ ಮಿಸ್ ಮಾಡ್ಕೊಳ್ತಾ ಇದೀವಿ, ಡೈಲಿ ಬ್ಲಾಗ್ ಮಾಡ್ರಿ ಅಂತ. ಡೈಲಿ ಬ್ಲಾಗ್ ಮಾಡ್ಬೇಕು ಅನ್ಕಂತೀನಿ, ಬಟ್ ಗುಡ್ಡ ಒಂದು ಇರೋದಕ್ಕೆ ಕಂಫರ್ಟೇಬಲ್ ಆಗ್ತಿಲ್ಲ. ಯಾವಾಗ ಬೇಕಾದ್ರೆ ಕ್ಯಾಮ್ರಾ ಇಟ್ಕೊಂಡು ಕೂಡಕ, ನಾನು ಒಂದ್ ಕಡೆ ಇದ್ರೆ ಫೋನ್ ಒಂದ್ ಕಡೆ ಇರುತ್ತಾ, ಹಂಗ ಆಗ್ತಿರುತ್ತೆ. ಬಟ್ ಅವಾಗ ನಂಗೆ ಆಗ್ತಾ ಇಲ್ಲ ಇವಾಗ ಮಾಡಕ, ಬಟ್ ಟ್ರೈ ಮಾಡ್ತೀನಿ. ಆರತಿ ರೆಡ್ಡಿ ಅಂತ. ಲವ್ಲಿ ಬ್ಲಾಗ್. ಹಿಯರ್ ಇಸ್ ವೆರಿ ಕೋಲ್ಡ್ ವೆದರ್ ಇನ್ ಲಂಡನ್ ಅಂತ. ಇವರು ನಮ್ಮ ಲಂಡನ್ ಸಬ್ಸ್ಕ್ರೈಬರ್. ಥ್ಯಾಂಕ್ ಯು ಸೋ ಮಚ್ ಆರತಿ. ಹೀಗೆ ನಮ್ಮ ಬ್ಲಾಗ್ನ ನೋಡ್ರಿ, ಸಪೋರ್ಟ್ ಮಾಡಿ.
ಅಲ್ಲಿ ವೆದರ್ ಏನೈತಿ ಕೋಲ್ಡ್ ಐತಂತ, ಇಲ್ಲಿ ಬರೀ ಫುಲ್ ಬಿಸಿಲದ. ಪಾಪುನ ತೋರ್ಸಿಸಿಸ್ ಪ್ಲೀಸ್ ಅಂತ ತೋರಿಸ್ತೀನಿ. ನಾನೇನ್ ತೋರಿಸ್ಬಾರ್ದು ಅಂತಲ್ಲ, ಇವಾಗ ಪಾಪುಗ ಸ್ವಲ್ಪ ದೃಷ್ಟಿ ಆಗುತ್ತಾ ಬೇಡ ಅಂತಷ್ಟೇ. ಅದ್ರಾಗ ಬೇರೆ ಜಾಸ್ತಿ ಆಳಾಕಂತಾನ, ಅದ್ರ ಸಲುವಾಗಿ ನಾ ಸ್ವಲ್ಪ ಮುಂದಕ್ಕೆ ಹಾಕಿದ್ನಿ ತೋರ್ಸೋದನ್ನ. ಸುಮ್ಮಿ ಕಮ್ ಟು ಲಂಡನ್ ಡಿಯರ್, ವೆದರ್ ಇಯರ್ ಅಂತ ಕರ್ಕೊಂಡು ಹೋಗ್ರಿ, ಬರ್ತೀನಿ. ಬರ್ತೀವಿ. ನಂಗೂ ಇಷ್ಟ ಸುತ್ತಾಡಕ, ಅದು ಲಂಡನ್ ಅಂತ ಕೇಳ್ತಿರ. ಸೂಪರ್ ಫ್ಯಾಂಟಾಸ್ಟಿಕ್ ವ್ಲಾಗ್ ಸುಮಿತ್ರಾ ಅಕ್ಕ ಅಂತ, ಅಲ್ಲಪ್ಪ ಅಂತ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಿಸ್ಟರ್ ಅಂತ ಸುಧಾ ಅಂತವ್ರು, ಥ್ಯಾಂಕ್ ಯು. ಸೋ ಕ್ಯೂಟ್ ಕೃಷಿ ಅಂತ, ಥ್ಯಾಂಕ್ ಯು. ಹಾರ್ಟ್ ಹಾಕಿದ್ದೀರಿ ಒಬ್ಬೊಬ್ರು, ನೈಸ್ ಅಂತ ಹಾಕಿದ್ದೀರಾ, ಅವ್ರಿಗೂ ಥ್ಯಾಂಕ್ ಯು. ಅಕ್ಕ ನಿಮ್ಮ ಮಗುವಿನ ಮುಖ ಯಾವಾಗ ತೋರಿಸ್ತೀರಾ, ಎಷ್ಟು ತಿಂಗಳಿಗೆ ಮುಖ ತೋರಿಸ್ತೀರಾ ಅಂತ. ಒಂದು ಗೊತ್ತಿಲ್ಲ, ಓವರ್ ಬಿಲ್ಡಪ್ ಅನ್ಕೋಬೇಡ್ರಿ. ಪಾಪು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ, ಅದಕ್ಕೆ ಸ್ವಲ್ಪ ಲೇಟಾಗಿ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ಲೇಟಾಗಿ ಅಂದ್ರೆ ಊರಿಗೆ ಹೋಗುವಾಗ ಅಂತ ಅನ್ಕೊಂಡಿದೀನಿ, ನೋಡೋಣ. ಇಲ್ಲಾಂದ್ರೆ ಬೇಗನೆ ತೋರಿಸ್ತೀನಿ. ಸೂಪರ್ ಅಕ್ಕ, ಥ್ಯಾಂಕ್ ಯು. ಸೂಪರ್ ಅಂತ ಮಾಡಿದ್ದೀರಾ ಅಕ್ಕ. ನಮ್ಮ ಪಾಪು ಬರ್ತಡೇ ಇದೆ, ವಿಶ್ ಮಾಡಿ. ಅಪೂರ್ವ, ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಕೃಷ್ವಿ ಬಂಗಾರ ಸೂಪರ್ ಅಂತ. ಇವ್ರು ಯಾರು ಐಶ್ವರ್ಯ ಅಂತ ಕಮೆಂಟ್ ಮಾಡಿದಾರ, ಅವ್ರ ಪಾಪು ಅಪೂರ್ವ ಅಂತ. ಹ್ಯಾಪಿ ಬರ್ಡೇ ಅಪೂರ್ವ, ಲವ್ ಯು ಪಾಪು. ಪಾಪುನೇ ಇರುತ್ತದೆ, ಅದಕ್ಕೆ ಲವ್ ಯು ಹೇಳೀನಿ. ಅಮ್ಮು ನೀನು ಬಾಯ್ ಕಡೆ ಹೊಸ ಬೆಳೆದ್ ಬಿಟ್ಟು ಅವ್ರನ್ನ ಪಾಪ. ನಮ್ಮ ಅಮ್ಮನ ಫುಲ್ ಹಾರ್ಡ್ ವರ್ಕ್ ಆಗ್ಬಿಟ್ಟು ಆಲ್ರೆಡಿ. ಕ್ಯಾನ್ಸಲ್ ಆಗಿದೆ. ಸೂಪರ್ ಬ್ಲಾಗ್ ಅಕ್ಕ, ಈ ಸರಿ ಥ್ಯಾಂಕ್ ಯು. ಕಲರ್ಸ್ ಚಾಲೆಂಜ್ ಮಾಡಿ ಅಂತ, ನಾನು ಹೊರಗೆ ಸುತ್ತಾಡಂಗಾಗ್ಲಿ ಕಲರ್ಸ್ ಚಾಲೆಂಜ್ ಮಾಡತ್ತೀನಿ. 12ನೇ ಬ್ಲಾಗಲ್ಲಿ ಯಾಕೆ ಜಾಸ್ತಿ ತೋರಿಸಲ್ಲ ಅಂತ. ಆಕಿ ಬರಂಗಿಲ್ಲ ಗೈಸ್, ಆಕಿ ಮಾತಾಡಕ ಬರಂಗಿಲ್ಲ. ಬಂದ್ರೂ ಕ್ಯಾಮ್ರಾ ಹಿಂಗಿಡ್ದ ಹಿಂಗಂತ ಹೋಗ್ಬಿಡ್ತಾವ, ಅದಕ್ಕೆ ನಾನು ಜಾಸ್ತಿ ತೋರ್ಸಂಗಿಲ್ಲ. ಕೂಲರ್ ಬಗ್ಗೆ ಹೇಳಿ. ಕೂಲರ್ ಬಗ್ಗೆ ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಕೂಲರ್ ಚೇಂಜ್ ಮಾಡಿದೀವಿ ನಾವು ನಿನ್ನೆ, ಯಾಕಂದ್ರೆ ಪ್ರಾಬ್ಲಮ್ ಆಗಿತ್ತು. ಈಗಿರೋ ಕೂಲರ್ ಮಸ್ತ್ ಐತಿ, ಅದು ಯಾವ್ದಂತ ಹೇಳ್ತೀನಿ ನಿಮ್ಗೆ. ಯಾಕ ನೈಸ್ ಬ್ಲಾಗ್ ಅಂತ, ಥ್ಯಾಂಕ್ ಯು. ಸೂಪರ್ ಸಿಸ್, ನೀವು ಸಾವು ಸಿಸ್ ಎಲ್ಲೂ ಟ್ರೀಟ್ಮೆಂಟ್ ಹೇಳಿ, ನಮಗೂ ಪ್ರಾಬ್ಲಮ್ ಇದೆ ಅಂತ ಅಂದಿರಿ. ನಮ್ಮ ಸಾವುನ್ ಕೇಳೀನಿ, ನೋಡಮ್ಮ ಅಂದಳ ವಿಡಿಯೋ ಮಾಡಿದ್ರೆ ಹೇಳ್ತೀನಿ. ಸೂಪರ್ ಬ್ಲಾಗ್ ಅಂತ, ಥ್ಯಾಂಕ್ ಯು. ಸುಮಿತ್ರಾ ಗುಂಡ ಸೂಪರ್, ಥ್ಯಾಂಕ್ ಯು ಸಿಸ್. ಫ್ರ್ಯಾಂಕ್ ವಿಡಿಯೋ ಮಾಡಿ. ಇನ್ನೊಂದು ಹೇಳ್ಬೇಕಂದ್ರೆ ನಂಗೆ ಫ್ರ್ಯಾಂಕ್ ವಿಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ ಗೈಸ್. ನಂಗೆ ಫ್ರ್ಯಾಂಕ್ ಮಾಡೋದಂದ್ರೆ ಇನ್ನು ಕಾಮಿಡಿಯಾಗಿ ಏನಾದರೂ ಫ್ರ್ಯಾಂಕ್ ಮಾಡ್ತೀವಿ, ಏನಾದರೂ ಅಳೋದು ಅಂಥವು ಫ್ರ್ಯಾಂಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಫ್ರ್ಯಾಂಕ್ ವಿಡಿಯೋ ಅಂದ್ರೆ ಇಷ್ಟ ಆಗಲ್ಲ. ಗುಂಡನೇ ಯಾವಾಗ ತೋರಿಸ್ತೀರಿ, ಗೊತ್ತಿಲ್ಲ. ಒಂದು 3 ಮಂತ್ಸ್ ಎಂಡಿಂಗ್ ಆದ್ರೂ ತೋರಿಸ್ತೀನಿ, ಇಲ್ಲಾಂದ್ರೆ ಊರಿಗೆ ಹೋಗುವಾಗ ತೋರಿಸ್ತೀನಿ. ಡ್ಯೂರಿಂಗ್ ಬಾಣಂತಿ ಟೈಮ್ ಮದರ್ ಆ್ಯಂಡ್ ಬೇಬಿ ಫ್ಯಾನ್ ಯೂಸ್ ಮಾಡಬಾರ್ದು ಅಂತಾರ ಅಲ್ವಾ ಅಜ್ಜಿ ಅದರು, ಬಟ್ ಫ್ಯಾನ್ ಯೂಸ್ ಮಾಡ್ತಿದ್ದೀರಲ್ವಾ, ಟೆಲ್ ಅಬೌಟ್ ದಿಸ್ ಅಂತ ಮಾಡಿದಿರಿ. ಈಗಿರೋ ಸೆಕೆಗೆ, ಈಗಿರೋ ವೆದರಿಗೆ ಅಷ್ಟೇ ಗಾಯ್ಸ್. ಯಾರ ಮಾತು ಯಾರು ಕೇಳಲ್ಲ ಇವಾಗ ಪ್ರೆಸೆಂಟ್. ಫ್ಯಾನ್ ಬೇಕೇ ಬೇಕು. ಒಂದು ಸ್ವಲ್ಪ ಹೊತ್ತು ಫ್ಯಾನ್ ಇಲ್ಲಾಂದ್ರೆ ನಮ್ಮ ಗುಂಡ ಇರಂಗಿಲ್ಲ, ನಾನು ಇರಂಗಿಲ್ಲ. ಅವಾಗ ಹಂಗಿತ್ತು ಅನ್ಸುತ್ತೆ ಸಿಚುವೇಶನ್ನ. ಬಟ್ ಇವಾಗ ಈ ವೆದರಿಗೆ ಫ್ಯಾನ್ ಬೇಕೇ ಬೇಕು, ಫ್ಯಾನ್ ಇಲ್ಲದೆ ಇರೋಕ್ಕಾಗಲ್ಲ. ಕಲರ್ಸ್ ಚಾಲೆಂಜ್ ಮಾಡಿ. ಸಾವು ಜ್ಯೋತಿ ಅಂತ, ಅವ್ರೇನು ಮಾಡೋದು ಡೌಟ್ ಗೈಸ್, ನಾನೇ ಮಾಡ್ತೀನಿ ನಿಮ್ಗೆ ಇಷ್ಟ್ರಾಗ. ಅಡ್ಡಾಡಕಂತ್ರ ಮಾಡ್ತೀನಿ. ಕೂಲರ್ ಎಷ್ಟು ಅಮೌಂಟ್ ಅಂತ ಅಂದಿರಿ, ನೆಕ್ಸ್ಟ್ ವಿಡಿಯೋದಾಗ ಕೂಲರ್ ತೋರಿಸಿ ಅದೆಷ್ಟು ಅಮೌಂಟ್ ಅಂತ ಹೇಳ್ತೀನಿ. ಕೂಲರ್ನ ಚೇಂಜ್ ಮಾಡಿದ್ವಿ ನಾವು, ಅಂದರೆ ಎಕ್ಸ್ಚೇಂಜ್ ಮಾಡಿದ್ವಿ, ಬೇರೆ ತೊಗೊಂಡಿವಿ ಅವ್ರ ಕಡೆನ. ಅಮೂಲ್ಯ ಹಾಸ್ಟೆಲ್ಗೆ ಹೋಗ್ತಾಳ ಅಂತ, ಇಲ್ಲ ಹೋಗಲ್ಲ. ಅಕ್ಕ ಥ್ಯಾಂಕ್ ಯು ರಿಪ್ಲೈ ಮಾಡಿದ್ದಕ್ಕೆ. ನಿಮ್ಮ ಡಯಟ್ ತಿಳಿಸಿ ಅಕ್ಕ, ನನಗೂ ಹೆಲ್ಪ್ ಆಗುತ್ತೆ. ನಂದು 3rd ಸೆಕ್ಷನ್ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಕೂಡ ಆಗಿದೆ. ನನ್ನ ಏಜ್ 25 ರನ್ನಿಂಗ್ ಇದೆ. ಪ್ಲೀಸ್ ನಿಮ್ಮ ಡಯಟ್ ತಿಳಿಸಿ ಅಂತ. ಗೈಸ್ ಏನು ಅಂದ್ರೆ ಏನು ಡಯಟೇ ಮಾಡಕಂತಿಲ್ಲ. ಊಟ ಚೆನ್ನಾಗಿ ಊಟ ಮಾಡಕಂತೀನಿ ಇವಾಗ ಪ್ರೆಸೆಂಟ್. ಏನು ಡಯಟ್ ಮಾಡಕ್ ಸೀನೇ ಇಲ್ಲ, ಯಾಕಂದ್ರೆ ಪಾಪುಗೆ ಹಾಲು ಕೊಡ್ಬೇಕಲ್ಲ. ಸೊ ಏನು ಡಯಟ್ ಪ್ಲಾನಿಂಗ್ ಆ ಥರ ಏನೂ ಇಲ್ಲ ಅಪ್ಪಿ. ಈ ಒಂದು 6 ಮಂತ್ ಇದ್ದಾಗ ಪ್ಲಾನಿಂಗ್ ಮಾಡ್ತೀನಿ, ಅವಾಗ ನಿಂಗೆ ಹೇಳ್ತೀನಿ. ಅಮೂಲ್ಯ ಫ್ಯಾನ್ ಫ್ರಮ್ ಲಂಡನ್ ಅಂತ, ಥ್ಯಾಂಕ್ ಯು. ಥ್ಯಾಂಕ್ ಯು ಆರ್ತಿ. ಊಟ ಆಯ್ತಾ ಎಲ್ಲರದ್ದು? ಜ್ಯೋತಿ ಅವ್ರದ್ದು ಊಟ ಆಯ್ತಾ? ಎಲ್ಲರದ್ದು ಊಟ ಆಯ್ತು. ಅಕ್ಕ ನೀವು ಜ್ಯೂಸ್ ಫ್ರೂಟ್ಸ್ ತಿಂತೀರಾ ಅಂತ. ಜ್ಯೂಸು ಕುಡಿಯೋಕಂತಿಲ್ಲ, ಫ್ರೂಟ್ಸ್ ಒಂದೊಂದು ತಿನ್ನಕಂತೀನಿ, ಒಂದೊಂದು ತಿನ್ನಕಂತಿಲ್ಲ.
ನಿಮ್ಮ ಇನ್ನೊಂದು ಮನೆ ಇದೆ ಅಲ್ವಾ, ಅದು ನಿಮ್ಮ ಮನೇನ ಕ್ಲಾರಿಟಿ ಕೊಡಿ ಅಂತ. ಇದು ನಮ್ಮ ಮನೆನೇ, ಬಟ್ ಅರ್ಧಂಬರ್ಧ ಕಟ್ಸಿದೀವಿ, ಅದಕ್ಕೆ ಸೊ ಅದ್ರ ವಿಡಿಯೋ ಏನೋ ಮಾಡೋಕ್ಕಾಗಲಿಲ್ಲ. ಪೂರ್ತಿ ಆದಮೇಲೆ ಹೋಮ್ ಟೂರ್ ಮಾಡ್ತೀವಿ. ಅಕ್ಕ ನನ್ನ ನೇಮ್ ಹೇಳಿ ಬ್ಲಾಗ್ದಾಗ ಪೂಜಾ ಅಂತ. ಹಾಯ್ ಪೂಜಾ, ಹೀಗೆ ನನ್ನ ಬ್ಲಾಗನ್ನು ನೋಡ್ತಾ ಇರೋ ಪೂಜಾ. ಫಸ್ಟ್ ಕಮೆಂಟ್ ಅಂತ, ಅವ್ರಿಗೆ ಥ್ಯಾಂಕ್ ಯು. ಅವಳ ಸಾವು ಹಲ್ಲು ಬಿಡಿಯಾಗಿತ್ತು, ಇವಾಗ ಕ್ಲಿಯರ್ ಆಗಿದೆ. ಏನು ಮಾಡ್ಕೊಂಡ್ಲು? ಅಮ್ಮಗೆ ಮೂಗಿನ ಮೇಲೆ ಕೋಪ ನೋಡಕ್ಕ ಅಂತ. ಹೌದು, ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದ್ರದ್ದು ಟ್ರೀಟ್ಮೆಂಟ್ ತೊಗೊಂಡು ಸ್ವಲ್ಪ ಚೇಂಜಸ್ ಮಾಡಿದಾಳ. ಅಕ್ಕ ಅನನ್ಯ ಆ್ಯಂಡ್ ಅಮೂಲ್ಯ ರಿಸಲ್ಟ್ ಎಷ್ಟು? ನಾನು ರಿಸಲ್ಟ್ ಇಸ್ಕೊಂಬರಕ್ಕೆ ಹೋಗಕ್ಕೆ ಆಗಲಿಲ್ಲ, ಇಲ್ಲಿ ಇದ್ವಿ, ಅಮೂಲ್ಯ ಅನನ್ಯ ಇಲ್ಲಿ ಇದ್ರು, ಸೊ ಅದಕ್ಕೆ ರಿಸಲ್ಟ್ ಏನಂತ ಗೊತ್ತಾಗಿಲ್ಲ, ಕೇಳಬೇಕಂತ ಮಾಡಿದ್ದೀನಿ. ನಿಮ್ಮ ಮನೆಯಲ್ಲಿ ಅಷ್ಟೊಂದು ಗಲಾಟೆ ಇರುತ್ತಲ್ಲ, ಪಾಪು ಮಲ್ಕೊಳ್ಳುತ್ತಾ ಅಂತ. ಏನು ಮಾಡ್ಬೇಕು, ಹಂಗೆ ಮಲಗ್ತೈತಿ, ಒಂದೊಂದ್ಸಲ ಎದ್ದೇಳ್ತೈತಿ, ಪರವಾಗಿಲ್ಲ. ನಿಮ್ಮ ಬ್ಲಾಗ್ ಎಡಿಟ್ ಮಾಡೋದ್ ಬಗ್ಗೆ ಬ್ಲಾಗ್ ಮಾಡಿ ಅಂತ. ಮಾಡ್ತೀನಿ, ನಾನೇ ಎಡಿಟ್ ಮಾಡ್ತೀನಿ. ನಿಮ್ಮ ಗುಂಡನ ಫೇಸ್ ತೋರಿಸ್ರಿ ಅಂತ. ನಮ್ಮ ಗುಂಡನ ಫೇಸ್ ತೋರಿಸ್ತೀನಿ ಅವಾಗ. ಈಗಲೇ ಬೇಡ ಅಂತ ಅನ್ಕೊಂಡಿದೀನಿ, ಯಾಕಂದ್ರೆ ಸ್ವಲ್ಪ ಭಾಳ ಅಳಕಂತಾನ, ಮತ್ತೆ ಹಠ ಭಾಳ, ಸಂಜೆ ಅಳೋದು ಹಂಗೆ ಮಾಡಕಂತಾನ. ಮತ್ತೆ ಸುಮ್ಮನೆ ಹಾಕ್ಬೇಕು ರಿಸ್ಕ್ ಅಂತೇಳಿ ತೋರ್ಸಕ್ಕಂತಿಲ್ಲ, ಇಲ್ಲಾಂದ್ರೆ ತೋರಿಸ್ಬೋದಿತ್ತು. ತೋರಿಸ್ತೀನಿ, ಆದಷ್ಟು ಜಲ್ದಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದ್ರೆ ನಾವು ಊರಿಗೆ ಹೋಗ್ತಿರ್ತೀವಲ್ಲ ಗೈಸ್, ಅವಾಗ ತೋರಿಸ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ ಪ್ಲೀಸ್, ಬೇಜಾರು ಮಾಡ್ಕೋಬೇಡ್ರಿ. ಅದು ಅನ್ಸುತ್ತೆ ಕಮೆಂಟ್ಸ್, ಈ ವಿಡಿಯೋಕ್ಕೆ ಇಷ್ಟೇ ಕಮೆಂಟ್ಸ್ ಬಂದಿದ್ವು. ಒಬ್ಬೊಬ್ರದ್ದು ಸೂಪರ್ ಹಾಯ್ ಅಂತ, ಅವ್ರ ಕಮೆಂಟ್ಸ್ ಓದಿರೋಕ್ಕಾಗಿರಲ್ಲ, ಹಂಗೆ ಸೂಪರ್ ಹಾಯ್ ಅಂದ್ಬಿಟ್ಟಿರ್ತೀನಿ. ಅವ್ರ ಕಮೆಂಟ್ಸ್ನ ರಿಪ್ಲೈ ಮಾಡೋಕ್ಕಾಗಿರಲ್ಲ, ಅವ್ರು ಯಾರೂ ಬೇಜಾರು ಮಾಡ್ಕೋಬೇಡ್ರಿ. ಮತ್ತು ಕಮೆಂಟ್ಸ್ ಮಾಡಿದ್ರು ರಿಪ್ಲೈ ಮಾಡಿಲ್ಲ ಅಂತೇಳಿ. ಓಕೆ ಗೈಸ್, ಇಷ್ಟೇ ಇದು ನೋಡ್ರಿ ಕಮೆಂಟ್ಸ್. ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಹೀಗೆ ನನ್ನ ಬ್ಲಾಗ್ನ ನೋಡ್ತಾ ಇರ್ರಿ. ಮತ್ತೇನಾದರೂ ಕಮೆಂಟ್ಸ್ ಇದ್ರೆ ರಿಪ್ಲೈ ಮಾಡಿರಿ, ಆನ್ಸರ್ ಮಾಡ್ತೀನಿ. ಬಾಯ್ ಬಾಯ್.